ಇನ್ನು ರಾಜ್ಯದಲ್ಲಿ ಮತ್ತೆ ಭಾಷಾ ನೀತಿ ವಿಚಾರವಾಗಿ ಈಗ ಸರ್ಕಾರ ಹೊಸ ಹೆಜ್ಜೆಯನ್ನು ಅತ್ಯಂತ ದೊಡ್ಡ ನಿರ್ಣಯವನ್ನು ಮುಂದೂಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. TV9ಗೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಈಗ ದ್ವಿಭಾಷಾ ಸೂತ್ರವನ್ನು ರಾಜ್ಯದಲ್ಲೂ ಕೂಡ ಜಾರಿ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಪಕ್ಕದ ತಮಿಳುನಾಡಿರ್ಬೋದು ಅಥವಾ ಮಹಾರಾಷ್ಟ್ರದಲ್ಲಿರ್ಬೋದು ಈಗಾಗಲೇ ದ್ವಿಭಾಷಾ ಸೂತ್ರ ಜಾರಿಯಲ್ಲಿದೆ. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಮುಂದೆ ಮಕ್ಕಳು ಕಲಿಯುವಂಥ ಸಂದರ್ಭದಲ್ಲಿ ಕನ್ನಡದ ಜೊತೆಗೆ ಇಂಗ್ಲೀಷ್ ಮಾತ್ರ ಸೇರಿಸಲಾಗುತ್ತೆ. ಹಿಂದಿ ಹೇರಿಕೆಯ ಬಗ್ಗೆ ನಮಗೆ ಒಲವಿಲ್ಲ ಅನ್ನುವಂಥ ಮಾತುಗಳನ್ನು ನೇರವಾಗಿ ಈಗ ಸರ್ಕಾರದ ಸಚಿವರೇ ಹೇಳ್ತಾ ಇದ್ದಾರೆ. ಎಲ್ಲ ಬೆಳವಣಿಗೆಗಳ ನಡುವೆ ಪ್ರಥಮ ಭಾಷೆ ಕನ್ನಡವನ್ನು ಅದರ ಪರೀಕ್ಷೆಯನ್ನು 125 ಅಂಕಗಳಿಂದ 100 ಅಂಕಕ್ಕೆ ಇಳಿಸೋದಕ್ಕೆ ಈಗಾಗಲೇ ಪ್ರಸ್ತಾವನೆ ಕೂಡ ರೆಡಿಯಾಗಿದೆ. ಇದಕ್ಕೆ ಪರ ವಿರೋಧ ಚರ್ಚೆಗಳು ಆರಂಭವಾಗ್ತಾ ಇದೆ. ವಿಶೇಷವಾದಂಥ ತುಂಬ ಎಕ್ಸ್ಕ್ಲೂಸಿವ್ ಆದಂಥ ದ್ವಿಭಾಷಾ ನೀತಿಯ ಸ್ಟೋರಿ ಇಲ್ಲಿದೆ. ದ್ವಿಭಾಷಾ ನೀತಿ ಬಗ್ಗೆ ಬಿಗಿಯಾದಂತ ಕ್ರಮ ಕೈಗೊಳ್ತೀರಾ, ಸರ್ಕಾರ ನಿರ್ಧಾರ ಆಗ್ತಾ ಇದೆ ಅಂತ ಮಾತುಗಳು ಕೇಳಿಬರ್ತಾ ಇದೆ. ಕಾನೂನನ್ನು ತರಕ್ಕೆ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡಿ ಚರ್ಚೆಯನ್ನು ಮಾಡಿ. ದ್ವಿಭಾಷಾ ಸೂತ್ರ ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ಕಿಚ್ಚು ಹೊತ್ತಿಸಿದ್ದ ಸೂತ್ರವಿದು. ಸ್ಥಳೀಯ ಭಾಷೆಗಳ ಮೇಲೆ ಪರಿಣಾಮ ಬೀರಬಹುದಾದ ಹಿಂದಿಯನ್ನ ಈ ಸೂತ್ರ ದೂರವಿಡುತ್ತದೆ. ತಮಿಳುನಾಡಿನಲ್ಲಿಯೂ ಈ ನೀತಿ ಜಾರಿಯಲ್ಲಿದೆ. ಸದ್ಯ ಕರ್ನಾಟಕದಲ್ಲಿಯೂ ದ್ವಿಭಾಷಾ ಸೂತ್ರ ಜಾರಿಗೆ ಸಿದ್ಧತೆ ನಡೆದಿದೆ. ರಾಜ್ಯದಲ್ಲಿ ದ್ವಿಭಾಷಾ ಸೂತ್ರ ಜಾರಿಗೆ ಸರ್ಕಾರದ ಸಿದ್ಧತೆ. ಕರಡು ತಯಾರಿಗೆ ಮುಂದಾದ ಕನ್ನಡ ಸಂಸ್ಕೃತಿ ಇಲಾಖೆ. ರಾಜ್ಯದಲ್ಲಿ ದ್ವಿಭಾಷಾ ಸೂತ್ರ ಜಾರಿಗೊಳಿಸಲು ಸರ್ಕಾರ ಸಿದ್ಧತೆ ನಡೆಸಿದೆ. ಈ ಕುರಿತು ಸಿಎಂ ಸಿದ್ದರಾಮಯ್ಯ ಜೊತೆ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ ತಂಗಡಗಿ ಚರ್ಚೆ ನಡೆಸಿದ್ದಾರೆ. ಮುಂದಿನ ಹಂತದಲ್ಲಿ ಕರಡು ಸಿದ್ಧಪಡಿಸಲು ಸೂಚನೆ ಕೂಡ ನೀಡಲಾಗಿದೆ. ಈ ಸಂಬಂಧ ಕಾನೂನು ಇಲಾಖೆ ಜೊತೆ ಸಮಾಲೋಚನೆ ಸಾಧ್ಯತೆ ಇದ್ದು ಕರಡು ಪ್ರತಿ ಸಿದ್ಧಪಡಿಸಿ ಸಿಎಂ ಸಿದ್ದರಾಮಯ್ಯ ಜೊತೆ ಚರ್ಚೆ ಮಾಡಲಾಗುತ್ತದೆ. ದ್ವಿಭಾಷಾ ಸೂತ್ರ ಜಾರಿಗಾಗಿ ಶೀಘ್ರವೇ ಅಧಿಕಾರಿಗಳ ತಂಡ ರಚನೆ ಮಾಡೋ ಸಾಧ್ಯತೆ ಇದೆ. ಇನ್ನು ಸಚಿವ ಶಿವರಾಜ ತಂಗಡಗಿ TV9 ಜೊತೆಗೆ ದ್ವಿಭಾಷಾ ಸೂತ್ರದ ಬಗ್ಗೆ ಮಾತನಾಡಿದ್ದಾರೆ. ದ್ವಿಭಾಷಾ ಸೂತ್ರದ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಸಿ ಮುಂದಿನ ತೀರ್ಮಾನ ಕೈಗೊಳ್ಳೋದಾಗಿ ಹೇಳಿದ್ದಾರೆ. ಈಗ ಸರ್ಕಾರ ಯಾವ ನಿರ್ಧಾರ ಮಾಡ್ತಾ ಇದೆ ಸರ್? ದ್ವಿಭಾಷಾ ನೀತಿ ಬಗ್ಗೆ ಬಿಗಿಯಾದಂಥ ಕ್ರಮ ಕೈಗೊಳ್ತೀರಾ, ಸರ್ಕಾರ ನಿರ್ಧಾರ ಆಗ್ತಾ ಇದೆ ಅಂತ ಮಾತುಗಳು ಕೇಳಿಬರ್ತಾ ಇದೆ. ಈಗಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಬಹಳ ಸ್ಪಷ್ಟಪಡಿಸಿದ್ದಾರೆ. ನಮಗೆ ದ್ವಿಭಾಷೆ ನೀತಿನೇ ಅವಶ್ಯಕತೆ ಇದೆ ಅನ್ನೋದನ್ನು. ಈಗಾಗಲೇ ಮಹಾರಾಷ್ಟ್ರ ಮತ್ತು ತಮಿಳುನಾಡೊಳಗೆ ಈ ದ್ವಿಭಾಷೆ ನೀತಿಯನ್ನು ಅನುಸರಿಸಬೇಕು ಅಂತ ಈಗಾಗಲೇ ಕಾನೂನನ್ನು ತಂದಿದ್ದಾರೆ. ಕಾನೂನನ್ನು ತರಕ್ಕೆ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿ ಚರ್ಚೆಯನ್ನು ಮಾಡಿ. SSLC ಕನ್ನಡ ವಿಷಯ ಅಂಕ 125ರಿಂದ 100ಕ್ಕೆ ಇಳಿಸುತ್ತಾ ಇಲಾಖೆ. ಇನ್ನು SSLC ಪರೀಕ್ಷೆ ಕುರಿತು ಕನ್ನಡ ವಿಷಯ ಸದ್ಯ ಚರ್ಚೆಗೆ ಗ್ರಾಸವಾಗಿದೆ. ವಿಷಯ ಏನಂದ್ರೆ ಸದ್ಯ SSLC ಪರೀಕ್ಷೆಯ ಕನ್ನಡ ವಿಷಯಕ್ಕೆ 125 ಅಂಕಗಳಿವೆ. ಇದನ್ನ 100ಕ್ಕೆ ಇಳಿಸುವ ಪ್ರಸ್ತಾವನೆ ಶಿಕ್ಷಣ ಇಲಾಖೆ ಮುಂದೆ ಬಂದಿದೆ. ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಸರ್ಕಾರಕ್ಕೆ ಈ ಬಗ್ಗೆ ಪ್ರಸ್ತಾವನೆ ಕೂಡ ಸಲ್ಲಿಸಿದೆ. ಆದರೆ ಕನ್ನಡ ವಿಷಯದ ಅಂಕ ಕಡಿಮೆ ಮಾಡ್ತಿರೋದು ಚರ್ಚೆ ಹುಟ್ಟುಹಾಕಿದೆ. ಈ ಬಗ್ಗೆ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಶಿಕ್ಷಣ ಸಚಿವ ಮಧು ಬಂಗಾರಪ್ಪಗೆ ಪತ್ರ ಬರೆದಿದ್ದಾರೆ. SSLC ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯ ಅಂಕಗಳನ್ನು 100ಕ್ಕೆ ಇಳಿಸೋದು ಬೇಡ. ಪ್ರಥಮ ಭಾಷೆಗಳಿಗೆ ಅಂಕವನ್ನ 100ಕ್ಕೆ ನಿಗದಿಪಡಿಸುವ ನಿರ್ಧಾರ ಖಂಡನೀಯವಾದದ್ದು. ಗೋಕಾಕ್ ಚಳುವಳಿ ಎಂದೇ ಪ್ರಸಿದ್ಧವಾದ ಕನ್ನಡ ಪರ ಆಂದೋಲನದ ಫಲವಾಗಿ ಕನ್ನಡ ಸೇರಿದಂತೆ ಪ್ರಥಮ ಭಾಷೆಗಳಿಗೆ 125 ಅಂಕಗಳನ್ನು ನಿಗದಿಪಡಿಸಲಾಗಿದೆ ಅಂತ ಮನವಿ ಮಾಡಿದ್ದಾರೆ. ಇತ್ತ ಕೇಂದ್ರ ಸಚಿವ ವಿ ಸೋಮಣ್ಣ ಶಿಕ್ಷಣ ಇಲಾಖೆ ನಿರ್ಧಾರಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. 100 ಅಂಕಗಳಿಗೆ ಇಳಿಸುವ ನಿರ್ಧಾರ ಮೂರ್ಖತನದ ಪರಮಾವಧಿ. ಇದು ಕನ್ನಡ ಭಾಷೆಗೆ ದ್ರೋಹ ಬಗೆದಂತೆ ಎಂದು ಪತ್ರ ಬರೆದಿದ್ದಾರೆ. ಭಾಷೆ ಮತ್ತು ಅಸ್ತಿತ್ವಕ್ಕೆ ಧಕ್ಕೆ ತರುವ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಸರ್ಕಾರಕ್ಕೆ ಕನ್ನಡದ ಮೇಲೆ ಎಂತಹ ಪ್ರೀತಿ ಇದೆ ಅಂತ ತೋರಿಸುತ್ತೆ. ಕನ್ನಡಕ್ಕೆ ದ್ರೋಹ ಎಸಗುವಂತಹ ಆದೇಶ ತರಲು ಎಷ್ಟು ಧೈರ್ಯ ಅಂತ ಪ್ರಶ್ನಿಸಿದ್ದಾರೆ. ಕನ್ನಡ ಅಂಕ ಕಡಿತದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪ್ರಶ್ನಿಸಲಾಯಿತು. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಡಿಕೆ ಶಿಕ್ಷಣ ಸಚಿವರ ಜೊತೆಗೆ ಮಾತನಾಡೋದಾಗಿ ಹೇಳಿದ್ರು. ಕನ್ನಡಕ್ಕೆ 125 ಮಾರ್ಕ್ಸ್ ಇತ್ತು, ಅದನ್ನ 100 ಮಾರ್ಕ್ಸ್ ಇಳಿಕೆ ಮಾಡಬೇಕು ಅಂತ ಪ್ರಸ್ತಾಪ ಇದೆ. ಅದು ಬಿಜೆಪಿ ವಿರೋಧ ಮಾಡ್ತಾ ಇದೆ. ಅದನ್ನ ನಮ್ಮ ಎಜುಕೇಶನ್ ಮಿನಿಸ್ಟರ್ ಮಾತಾಡ್ತೀವಿ. ಒಂದ್ ಕಡೆ ಸರ್ಕಾರ ದ್ವಿಭಾಷಾ ಸೂತ್ರದಂತಹ ಮಹತ್ ಕಾರ್ಯಕ್ಕೆ ಕೈ ಹಾಕಲು ಮುಂದಾಗಿದೆ. ಮತ್ತೊಂದು ಕಡೆ ಶಿಕ್ಷಣ ಇಲಾಖೆಯ ನಿರ್ಧಾರ ಟೀಕೆಗೆ ಗುರಿಯಾಗಿದೆ. ಬ್ಯೂರೋ ರಿಪೋರ್ಟ್ TV9.